ಈ ತಾಲೂಕಲ್ಲಿ ಪ್ರತಿ ಗ್ರಾಮ ಕೂಡ ವಾಟರ್ ಫಿಲ್ಟರ್ ಕೊಡಬೇಕು, ಶುದ್ಧ ನೀರು ಕೊಡಬೇಕು, ನನ್ನ ಪ್ರತಿಯೊಂದು ತಾಯಿದ್ರು ಕೂಡ ಬಿಸ್ತರಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಎಲ್ಲ ಊರಿಗೂ ಪ್ಲಾಂಟ್ ಕೊಟ್ಟಿದ್ದೀವಿ. ಇದು ಸರ್ಕಾರಿ ಸ್ಕೀಮ್ ಅಲ್ಲಮ್ಮ ಪ್ಲಾಂಟ್. ಯಾವ ಸರ್ಕಾರ ಸ್ಕೀಮಲ್ಲೂ ಪ್ಲಾಂಟ್ ಇಲ್ಲ. ಹೈಮಾಸ್ ಸ್ಕೀಮ್ಗಳು, ಹೈಮಾಸ್ ಗೊತ್ತೇ ಇರಲಿಲ್ಲ. ಊರುಗಳಲ್ಲಿ 100 ಕ್ಯಾಂಡಲ್ ಬಲ್ಪ್ ಹಾಕೋರು, ಅದು ಪುಡ್ಗು ಹೊಡಿತಾರೆ. ಮಳೆ ಬಂದು ಅಡನೆ ಬಿತ್ತು ಅಂದರೆ ಬಲ್ಪ್ ಡಮ. ಆಮೇಲೆ ನೀವು ನಂಬರ್ಗಳೇ ಯಾಪಯ್ಯ ಲೈಟ್ ಹೋಗ್ಬಿಟ್ಟಿದ್ದೇವೆ ನಮ್ಮ ಕೈಯಾಗ, ನಮ್ಮ ಕಾಲದಲ್ಲಿ ಲೈಟ್ ಹೋಗ್ಬಿಟ್ಟಿದ್ಯೋ ಹಾಕುವ ಕತ್ಲು ಅಂದರೆ ಯಾರು ಆಗ್ತಾ ಇರಲಿಲ್ಲ. ಹಾಗಮ್ಮ ಹಾಕೋರು 2 ಮನೆಗೆ ಹಾಕೋರು ಬಲ್ಪ್ಗಳನ್ನ. ಅದೇ ನಾನಿವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ಎಲ್ಲರೂ ಕೂಡ ರಾತ್ರಿ ಸಮಯದಲ್ಲಿ ನಿರ್ಭಯವಾಗಿ ಓಡಾಡಬೇಕು, ನೆಮ್ಮದಿ ಜೀವನ ಮಾಡಬೇಕು ಅಂತೇಳಿ ಪ್ರತಿ ಹಳ್ಳಿ ಕೂಡ ಇವತ್ತು ಹೈಮಾಸ್ ದೀಪಗಳನ್ನು ಹಾಕಿದ್ದೇನೆ. ಅಂದರೆ ನಮ್ಮ ವ್ಯಾಮೋಹ ಏನಿರುತ್ತೆ ಅಂದರೆ ಇಷ್ಟೆಲ್ಲ ಹೋಗಲಿ ಅಂದನು ಆ ಮೂರಡಿಗೆ ಯೋಚನೆ ಮಾಡ್ತಾರೆ ಮನುಷ್ಯ. ಈ ಮಾತು ಯಾಕೆ ಹೇಳಿದೆ ಅಂದರೆ ಈ ಭಾವ ಇದೆಯಲ್ಲ, ಇದು ಸಾಯ ತನಕ ಹೋಗೋದಿಲ್ಲ. ಬೇಗ ಬೇಗ ಆಸ್ತಿ ಮಾಡಬೇಕು, ಜಮೀನು ತಗೋಬೇಕು, ನಾನು ಇರೋದಕ್ಕೆ ಮನೆ ಮಾಡಿಬಿಡ್ಬೇಕು, ನನ್ನ ಮಕ್ಕಳು ಬೆಳೆಸ್ಕೊಳ್ಬೇಕು, ಇವೆಲ್ಲ ಮಾಡ್ತೀವಿ. ಇದು ಯಾವುದು ಪರ್ಮನೆಂಟ್ ಅಲ್ಲ. ನೀನೆಲ್ಲ ಆಸ್ತಿ ಮಾಡಿಟ್ಟಿದ್ರೆ ಮಗ ಏನೋ ಕೆಟ್ಟವನಾದರೆ ಈಗ ಸಿಂಪಲ್ಲು ಯಾವ್ದು ಜೂಜು ಮೊಬೈಲ್ ಕೂತ್ಕೊಂಡೆ ಕೋಟ್ಯಾಂತರ ಪಾಪ ನಾ ಮಾತು. ಅದಕ್ಕೆ ಮಕ್ಕಳನ್ನ ವಿದ್ಯೆ ಕೊಟ್ಟು ಬೆಳೆಸಬೇಕು. ಸೊ ಹೀಗಾಗಿ ಇವತ್ತು ಏನು ಗ್ರಾಮೀಣ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲ ಮುಖಂಡರು ಬದ್ಧರಾಗಿದ್ದೇವೆ. ನಾನು ಯಾರು ಟೀಕೆ ಮಾಡೋದಿಲ್ಲ, ಎಲ್ಲ ನಮ್ಮ ನಾಯಕರೇ. ಆದರೆ ನಮ್ಮ ಗುರಿ ಈ ಹೋಬಳಿಯನ್ನ, ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಬಂದಾಗ 13ರಿಂದ 18ರಲ್ಲಿ ಅನೇಕ ಭಾಗ್ಯಗಳನ್ನು ಕೊಟ್ಟಂತ ಭಾಗ್ಯಗತ ಆಗಿತ್ತು. ಆಮೇಲೆ ಮತ್ತೆ ಅಧಿಕಾರ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಘೋಷಣೆಯನ್ನು ಮಾಡಿದ್ರು. ಏನು 5 ಗ್ಯಾರಂಟಿಗಳ ಘೋಷಣೆ ಮಾಡಿದ್ವಿ. ಏನಪ್ಪ 5 ಗ್ಯಾರಂಟಿಗಳು? 1ನೇ ಗ್ಯಾರಂಟಿ ಅನ್ನಭಾಗ್ಯ. ಯಾಕೆ ಅನ್ನಭಾಗ್ಯ ಮಾಡಿದ್ವು ಅಂದ್ರೆ, ಈ ಕೋಲಾರ ಜಿಲ್ಲೆ ಭಾಗದಲ್ಲಿ ವಿಶೇಷವಾಗಿ ಯಾರು ಕೂಡ ಭತ್ತ ಬೆಳೆಯಲ್ಲ. ಬೆಳಿತೀರಮ್ಮ? ರಾಗಿ ಬೆಳೆಯೋದೇ ಬಾಧ್ಯ, ನೆಲೆಯಲ್ಲಿ ಬೆಳೆಯೋದು. ಅಂಥವರಿಗೆ ಪ್ರತಿ ಮನೆ ಕೂಡ ಅಕ್ಕಿ ಸೇರಬೇಕು ಅಂತ ಹೇಳಿ 10 kg ಅಕ್ಕಿಯನ್ನ ಒಂದು ತಲೆಗೆ ಅಂತ ಮಾಡಿ ಅನ್ನಭಾಗ್ಯ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಣ್ಣ. ಇದರೊಟ್ಟಿಗೆ ನನ್ನ ತಾಯಿಯಂದರು, ಹಿಂದೆ ನಮ್ಮ ಸರ್ಕಾರದ ಇದ್ದಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬದಲಾವಣೆ ಮಾಡಿ ಜಿ ಹೋಮ್ ಜಿ ಅಂದ್ರೆ ಅರ್ಥ ಆಗಿದೆ ನಿಮಗೆ. ಹೊಸ ಸ್ಕೀಮ್ ಮಾಡಿದ್ದಾರೆ. ಹೊಸ ಸ್ಕೀಮಲ್ಲಿ ನೀವ್ಯಾರು ಕೂಡ ಕೂಲ್ಬೇಕು ಅಂತ ಕೇಳಂಗಿಲ್ಲ. ಮೊದಲು ನಿಮ್ಮ ಮೆಂಬರ್ ಅವರು ಇವರಿಗೆ ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಆ ಅಧಿಕಾರ ಇಲ್ಲ. ಇಡೀ ಪಂಚಾಯಿತಿಯಲ್ಲಿ ಒಂದೇ ಊರನ್ನೇ ತಗೊಳ್ಳೋದು. ಅದು ಯಾರು ತಗೊಳ್ಳೋದು? ಮೆಂಬರ್ಗಳಲ್ಲ, ಅಲ್ಲಿ ದೊರೆ. ನಿಮ್ಮ ಅಕೌಂಟ್ ಹಣ ಬರೋದಿಲ್ಲ. ನೀವು ಹಣ ಅವರ ಹೆಸರಿಗೆ ಹೋದ್ರೆ ಅವ್ರ ಹತ್ರ ಭಿಕ್ಷೆ ಬರ್ತಂಗೆ ಬೆಳಬೇಕು. ಅರ್ಥ ಮಾಡಿ.